ಓಂ ಸೂರ್ಯಪುತ್ರಾಯ ವಿದ್ಮಹೇ ಮೃತ್ಯುರೂಪಾಯ ಧೀಮಹಿ ತನ್ನೋ ಶನಿಃ ಪ್ರಚೋದಯಾತ್. ಓಂ ಶಂ ಶನೈಶ್ಚರಾಯ ನಮಃ. ನಮಸ್ಕಾರ ವೀಕ್ಷಕರೇ. ಮೀನರಾಶಿಯವರಿಗೆ ಜುಲೈ 26ರಿಂದ ಆಗಸ್ಟ್ 1ನೇ ತಾರೀಕುವರೆಗೂ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದರಿಂದ ನಿಮ್ಮ ರಾಶಿಯ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ವೃತ್ತಿಯಲ್ಲಿ ಹೇಳಬೇಕಾದ್ರೆ, ವೃತ್ತಿಯಲ್ಲಿ ಇದುವರೆಗೆ ನೀವು ಸಾಧಿಸಿರುವುದನ್ನು ಗಟ್ಟಿ ಮಾಡ್ಕೊತೀರ. ಈ ವಾರ ಹೊಸ ಯೋಜನೆಗಳನ್ನು ಆರಂಭಿಸುವ ಬದಲಾಗಿ ನೀವು ಈಗಾಗಲೇ ಬಾಕಿ ಉಳಿಸಿಕೊಂಡಿರುವ ಹಳೆಯ ಕೆಲಸವನ್ನು ನೀವು ಕಂಪ್ಲೀಟ್ ಮಾಡುವುದು ಉತ್ತಮ. ವೃತ್ತಿಯ ಪ್ರಗತಿಗೆ ನಿಮ್ಮ ಕೆಲಸದ ವಿವರಗಳನ್ನು ಜಾಗರೂಕತೆಯಿಂದ ನೀವು ಮೇಂಟೈನ್ ಮಾಡಬೇಕು. ನೀವು ಸಂಬಳದ ಹೆಚ್ಚಳದ ಬಗ್ಗೆ ಮಾತನಾಡುವಾಗ ನಿಮ್ಮ ಕೆಲಸದ ವಿವರದ ಲಿಸ್ಟನ್ನು ನೀವು ತೋರಿಸಬಹುದು. ಕೆಲಸದಲ್ಲಿ ಯಾವುದೇ ಟಾಸ್ಕ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಎಕ್ಸಿಕ್ಯೂಟ್ ಮಾಡಿ. ಈ ವಾರ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಕ್ರಿಯೇಟಿವ್ ಆಗಿ ಆಲೋಚನೆಯನ್ನು ಮಾಡುವವರಿಗೆ ತುಂಬ ಅದ್ಭುತವಾಗಿದೆ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ, ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ನಿಮ್ಮ ಆದಾಯ ಇರುತ್ತೆ. ಆದರೆ ಖರ್ಚಿನ ವಿಚಾರದಲ್ಲಿ ಹೆಚ್ಚಳವನ್ನು ನೀವು ಕಾಣಬಹುದು. ಮನೆಯ ಬದಲಾವಣೆಗೋಸ್ಕರ ನೀವು ಖರ್ಚು ಮಾಡುವ ಸಾಧ್ಯತೆ ಇದೆ. ನಿಮ್ಮ ಹಾಬೀಸ್ಗಳಿಗೆ ನೀವು ಖರ್ಚು ಮಾಡ್ತೀರಾ. ಆದರೆ ಆದಷ್ಟು ಉಳಿತಾಯದ ಕಡೆ ನೀವು ಗಮನ ಹರಿಸಿ. ನೀವು ದುಡಿದ ದುಡ್ಡನ್ನು ಸುಮ್ಮನೆ ವೇಸ್ಟ್ ಖರ್ಚು ಮಾಡದೆ ಉಳಿತಾಯ ಮಾಡಿಕೊಳ್ಳಿ. ಕುಟುಂಬದ ವಿಚಾರ ಹೇಳಬೇಕಾದ್ರೆ, ನಿಮ್ಮ ಒಡ ಹುಟ್ಟಿದವರು ನಿಮಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಅದರಿಂದ ಕುಟುಂಬದ ವಿಚಾರವಾಗಿ ಯಾವುದೇ ಮುಖ್ಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ತೀರ. ನೀವು ನಿಮಗೆ ತುಂಬ ಹತ್ತಿರ ಇರುವವರು ಅವರ ಜವಾಬ್ದಾರಿಗಳನ್ನು ಅವರಿಗೆ ಬಿಟ್ಟು ಬಿಡಿ. ನೀವೇ ಎಲ್ಲರ ಜವಾಬ್ದಾರಿಗಳನ್ನು ತಗೊಂಡ್ರೆ ಅವರಿಗೆ ಅದರ ಭಾರ ಗೊತ್ತಾಗೋದಿಲ್ಲ. ಮತ್ತು ಮನೆಯವರ ಜೊತೆ ಅಥವಾ ಸಂಗಾತಿಯ ಜೊತೆ ಈ ವಾರ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇದ್ದರೂ ವಾರದ ಅಂತ್ಯದಲ್ಲಿ ಎಲ್ಲ ಕ್ಲಿಯರ್ ಮಾಡುವುದರಿಂದ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಜೀವನ ನೆಮ್ಮದಿಯಿಂದ ಇರುತ್ತೆ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ, ನೀವು ನಿಮ್ಮ ಫಿಸಿಕಲ್ ಫಿಟ್ನೆಸ್ ಜೊತೆಗೆ ನಿಮ್ಮ ಕೆಲಸದ ಒತ್ತಡದಿಂದ ಆಯಾಸ ಆಗಿರುತ್ತಲ್ವ, ಅದನ್ನು ಕೂಡ ನೀವು ಮ್ಯಾನೇಜ್ ಮಾಡೋದು ತುಂಬಾ ಅಗತ್ಯ ಆಗುತ್ತೆ. ಪ್ರತಿದಿನ ನೀವು ಧ್ಯಾನ ಮಾಡಿ ಮತ್ತು ಲೈಟಾಗಿ ಎಕ್ಸಸೈಸ್ ಮಾಡುವುದರಿಂದ ನೀವು ಸಹನೆಯಿಂದ ಇರಲು ಸಹಾಯನೂ ಮಾಡುತ್ತೆ ಮತ್ತು ನಿಮ್ಮ ಮೈಂಡ್ ಫ್ರೆಶ್ ಆಗುತ್ತೆ. ಅದರಿಂದ ಪರಿಹಾರ ಬಂದು ಸಾಯಿಬಾಬಾ ದೇವಸ್ಥಾನಕ್ಕೆ ಅಥವಾ ಯಾವುದೇ ಗುರುವಿನ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ಗುರು ದರ್ಶನವನ್ನು ಪಡೆಯಿರಿ. ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ಅಥವಾ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಧನ್ಯವಾದಗಳು.